ಯಾರ ಜೊತೆ ಮಾತಾಡ್ತಾ ಇದೀಯಾ? ನಿನ್ನನ್ನೇ ಕೇಳ್ತಿರೋದು. ಯಾರ ಹತ್ರ ಮಾತಾಡ್ತಿದ್ದೆ? ಅದು ಮನೆಗೆ ಫೋನ್ ಮಾಡಿದ್ದೆ. ಯಾರನ್ನೋ ಬಾ ಅಂತ ಕರಿತಾ ಇದ್ದೆ. ಅವಳು ನನ್ನನ್ನು ಕೊಂದು ಬಿಡ್ತಾಳೆ ಅಂತ ಹೇಳ್ತಿದ್ದೆ. ನಿಜ ಹೇಳು, ಯಾರ ಹತ್ರ ಮಾತಾಡ್ತಿದ್ದೆ? ಮಗುನ ಎತ್ಕೊಂಡು ಹೋಗೋದಕ್ಕೆ ಪಿತೂರಿ ಮಾಡ್ತಾ ಇದ್ಯಾ? ಇಲ್ಲ ಅಕ್ಕ, ಹಾಗೆಲ್ಲ ಏನಿಲ್ಲ. ಮತ್ತೆ ಯಾರ ಜೊತೆ ಮಾತಾಡ್ತಾ ಇದ್ದೆ? ನಿಜ ಹೇಳು. ಸಾರಿ, ಬೆಳಗ್ಗೆ ನೀವು ನಂಗೆ ಹೊಡೆದಾಗ್ಲಿಂದ ನನಗೆ ತುಂಬ ಹೆದರಿಕೆ ಆಗ್ತಿದೆ. ನಮ್ಮ ಅಣ್ಣ ಬಂದು ನನ್ನ ಕರ್ಕೊಂಡು ಹೋಗ್ತಾನಂತೆ. ಅವನ ಜೊತೆಗೆ ಮಾತಾಡ್ತಿದ್ದೆ. ನಾನು ಹೊರಟೋಗ್ತೀನಿ. ಅದ್ರ ಅವಶ್ಯಕತೆ ಇಲ್ಲ. ನಾನು ನಿನ್ನ ಕೊಲ್ಲೋ ಅಷ್ಟು ಕೆಟ್ಟವಳಲ್ಲ. ನೀನು ಮಗುನ ಎತ್ಕೊಂಡು ಹೋಗೋ ಅಷ್ಟು ಕೆಟ್ಟವಳಲ್ಲ ಅಂತ ನನಗೆ ಗೊತ್ತು. ನಾನು ಹೇಳ್ದಾಗ ಕೇಳ್ಕೊಂಡಿದ್ರೆ ನಿನಗೆ ಮನೇಲಿ ಜಾಗ ಇರುತ್ತೆ. ನಾನು ಏನು ಮಾಡಬೇಕು? ಶಾಂತ ಪಕ್ಕ ಇರೋ ಮಗುನ ಎತ್ಕೊಂಡು ಬಾ. ಮಗುನ ಎತ್ಕೊಂಡು ಬರಬೇಕಾ? ಯಾಕೆ? ಯಾಕೆ ಏನು ಅಂತ ಕೇಳಬೇಡ. ಸುಮ್ಮನೆ ನಾನು ಹೇಳ್ದಷ್ಟು ಮಾಡು. ಅದು 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 ಏನದು? ಅದು ನೀನು ಈ ಕೆಲಸ ಏನಾದರೂ ಮಾಡಲಿಲ್ಲ ಅಂದರೆ ನೀನು ಮಗುನ ಎತ್ಕೊಂಡು ಹೋಗೋದಕ್ಕೆ ಪಿತೂರಿ ಮಾಡ್ತಾ ಇದೀಯ ಅಂತ ಎಲ್ಲರ ಹತ್ರನೂ ಹೇಳಿ ಬೆಳಿಗ್ಗೆನೆ ನಿನ್ನನ್ನು ಈ ಮನೆಯಿಂದ ಓಡಿಸ್ಬಿಡ್ತೀನಿ ಅಷ್ಟೇ. ಅಯ್ಯಯ್ಯೋ, ಹಾಗೆ ಮಾಡಬೇಡಿ. ಸರಿ, ನೀವು ಹೇಳ್ದಾಗೆ ಮಾಡ್ತೀನಿ. ಆಯಿತು, ಬಾ ನನ್ನ ಜೊತೆ. ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ? ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್
ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್